ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಅತ್ತೆ ಮಾವ ಬರ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ಅಂದ್ಬಿಟ್ಟು ಅವತ್ತು ಲಾಂಗ್ ವಿಡಿಯೋ ಮಾಡ್ದಂಗೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅವತ್ತೇನೆಲ್ಲ ನಾವು ಹೇಗೆ ಮಾಡ್ತೀವಿ ಹೇಗಿರ್ತೀವಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಾಂಗ್ ವಿಡಿಯೋನ ಅವತ್ತು ಮಾಡಿದ್ದೆ. ನನ್ನ ಮಗಳು ಇಲ್ಲೇ ಇರೋದ್ರಿಂದ ಅವಳದು ವಾಯ್ಸ್ ಬರ್ತಾ ಇರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಅದು ಮಾಡಿ ಆಲೇ 2 ಡೇಸ್ ಆಯಿತು. ಆ ವಿಡಿಯೋ ಎಲ್ಲನೂ ಮತ್ತೊಂದು ದಿನ ನಾವು ಹೇಗೆ ಕಳೆದು ಯಾರ್ಯಾರು ನಮ್ಮ ಮನೆಗೆ ಬಂದಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ ಇವತ್ತು ಬೆಳಗ್ಗೆ ಎದ್ದು ನಮ್ಮ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಸ್ ಯೂಶುವಲ್ ಅಮ್ಮ ಪಾಪುಗೆ ಎಣ್ಣೆ ಹಚ್ಚಿ ಮಲಗಿಸಿರ್ತಾರಲ್ವ, ಅವಳನ್ನ ಕರ್ಕೊಂಡೋಗಿ ಅಮ್ಮಂಗೆ ಸ್ನಾನ ಮಾಡ್ಸೋಕ್ಕೆ ಕೊಟ್ಬಿಟ್ಟು ಬಂದು ನಾನು ರೂಮಲ್ಲಿ ಏನೇನಿದೆ ಅವೆಲ್ಲನೂ ತಿರ್ಗಾ ಮತ್ತೆ ಎತ್ತಿಟ್ಕೊಂಡು ಬಂದೆ. ಎಣ್ಣೆ ಹಾಕ್ಕೊಂಡು ಬಿಡೋಣ ಸ್ನಾನಕ್ಕೆ ಹೋಗ್ಬೇಕಿಂತ ಮುಂಚೆ ಅಂತ ಅಂದ್ಬಿಟ್ಟು, ಬರ್ದಲೆಗೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ತಲೆಗೆ ಎಣ್ಣೆ ಹಾಕೋತಿದ್ದೆ. ನಂದಂತೂ ಫುಲ್ ಕೂದಲೆಲ್ಲ ಕೆಂಚಗಾಗ್ಬಿಟ್ಟೈತೆ, ಎಷ್ಟು ರಫ್ ಅನಿಸುತ್ತೆ. ಆದರೂ ನನಗೆ ಏನೋ ಒಂಥರ ಈಗಂತೂ ಎಷ್ಟೇ ಚಳಿದ್ರೂ ಸೆಕೆ ಆಗ್ತೈತೆ ಅಂತಲೇ ಅನಿಸುತ್ತೆ. ಮನೆ ಒಳಗಡೆ ಚಳಿನೇ ಅನಿಸಲ್ಲ. ಅದಕ್ಕೆ ನಾನು ಎಣ್ಣೆ ಹಾಕಿ ನೈಟೆಲ್ಲ ಬಿಡಲ್ಲ, ಬೆಳಗ್ಗೆನೇ ಎದ್ಬಿಟ್ಟು ಎಣ್ಣೆ ಹಾಕ್ಕೊತೀನಿ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ. ಮತ್ತು ಪಾಪುಗೆ ಬಟ್ಟೆ ಎಲ್ಲ ತೆಗ್ದಿಟ್ಟೆ, ಅಮ್ಮ ಹಾಕಿ ಮಲಗಿಸ್ತಾರೆ ಅಲ್ವಾ ಅದಕ್ಕೆ. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇನ್ನೂ ಕೂದಲೆಲ್ಲ ಆರಿಸಿರ್ಲಿಲ್ಲ, ನೀರು ಕುಡಿಬೇಕಂತ ಅನಿಸ್ತಿತ್ತು ಅಂತ ಅಂದ್ಬಿಟ್ಟು ನೀರು ಕುಡಿದೆ. ಯಾಕೆ ಅಂತಂದರೆ ನಾನು ಪ್ರೆಗ್ನೆನ್ಸಿಲಿ ಜಾಸ್ತಿ ನೀರೇ ಕುಡಿತಿರ್ಲಿಲ್ಲ. ನೀರು ಕುಡಿತಿದ್ದೆ, ಅಷ್ಟು ನೀರು ಕುಡಿತಿರ್ಲಿಲ್ಲ. 3 ಲೀಟರ್ಸ್ ಎಲ್ಲ ನೀರು ಕುಡಿಬೇಕು ಅಂತ ಅಂತಾರೆ. ನಾನು ಅಷ್ಟು ನೀರು ಕುಡಿತಿಲ್ಲ. ಯಾರ್ಯಾರು ಪ್ರೆಗ್ನೆನ್ಸಿಲಿ ಇದ್ದೀರಾ ಅವರೆಲ್ಲ ಜಾಸ್ತಿ ನೀರು ಕುಡೀರಿ, ಬಾಡಿ ಹೈಡ್ರೇಟಾಗಿ ಇಟ್ಕೊಳ್ಳಿ ಮತ್ತು ಇವಾಗ ಪೋಸ್ಟ್ಮಾರ್ಟಮ್ ಜರ್ನಿಲಿ ಇರೋರು ಅಷ್ಟೇ ಜಾಸ್ತಿ ನೀರು ಕುಡೀರಿ. ನಾನು ಏನು ಮಾಡಿಲ್ವೋ ಅದನ್ನು ನಿಮ್ಗೆ ಮಾಡೋಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಅದಾದಮೇಲೆ ಅಮ್ಮ ಬೆಡ್ಶೀಟ್ ಅವರು ಮನೆ ಹತ್ರ ಮಾರಕ್ಕೆ ಬಂದಿದ್ರಲ್ವ, ಅದಕ್ಕೋಸ್ಕರ ಅಂದ್ಬಿಟ್ಟು ಬಟ್ಟೆ ಎಲ್ಲ ಬೆಡ್ಶೀಟ್ ತಗೋತಿದ್ರು. ನಾನು ಆಮೇಲೆ ತಲೆ ಆರಿಸ್ಕೋತಿದ್ದೆ, ಅಲ್ಲೇ ನಿಂತ್ಕೊಂಡು ತಲೆ ಆರಿಸ್ಕೊಂಡು ಅಲ್ಲಿಂದ ಬಂದು ನಂದು ಏನಿದೆ ಆ್ಯಸ್ ಯೂಶುವಲ್ ಫೇಸಿಗೆ ಮತ್ತೇನೋ ಹಚ್ಚದೇ ಇರೋದ್ರಿಂದ ಒಂದು ಲಿಪ್ ಬಾಮ್ ಹಾಕ್ಕೊಂಡು ಸ್ಟಿಕ್ಕರ್ ಹಾಕ್ಕೊಂಡು ಬಂದೆ. ಈಗಂತೂ ತಿರ್ಗಾ ಅಲ್ಲಿಂದ ಬಂದು ನಾನು ನೀರು ಕುಡಿದೆ. ಎಷ್ಟು ಬಾಡಿ ಹೈಡ್ರೇಟಾಗಿ ಇಟ್ಕೋಬೇಕು ಅಂತಂದರೆ, ಇವಾಗ ನಾವು ನೀರು ಜಾಸ್ತಿ ಕುಡಿದಷ್ಟು ನಮಗೆ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಇವಾಗ ಕುಡಿತಾರಷ್ಟು ನೀರೇನೋ ಪ್ರೆಗ್ನೆನ್ಸಿಲಿ ಕುಡಿದ್ಬಿಟ್ಟಿದ್ರೆ ಇನ್ನೂ ಬಾಡಿ ಹೈಡ್ರೇಟಾಗಿ ಇರೋದೇನೋ ಗೊತ್ತಿಲ್ಲ. ನಾನು ಪ್ರೆಗ್ನೆಂಟಲ್ಲಿ ಅಷ್ಟು ನೀರೇ ಕುಡಿತಿರ್ಲಿಲ್ಲ. ಅದಾದಮೇಲೆ ನಮ್ಮಮ್ಮ ಇದೇ 2 ಬೆಡ್ಶೀಟ್ ತೊಗೊಂಡು ಬಂದರು, ಅದನ್ನು ನೋಡ್ತಿದ್ದೆ. ಇವೆರಡು ಕಲರ್ ತೊಗೊಂಡಿದ್ರು. ಅದಾದಮೇಲೆ ಕುತ್ಕೊಂಡು ಬಂದು ಇವಾಗ ಚಳಿ ಇರೋದ್ರಿಂದ ಸಾಕ್ಸ್ ಹಾಕೋತಿದ್ದೆ. ಇವಾಗ ಚಳಿ ಅಲ್ವಾ, ಥಂಡಿ ಫುಲ್ ನೆಲ ಅಂತೂ ಕೊರಿತಾ ಇರುತ್ತೆ. ಆದರೆ ಅದೇನೋ ಸೆಕೆನೇ ಹೋಗ್ತಾಯಿಲ್ಲ, ಬರೀ ಸೆಕೆ, ಬೆವರಂತೂ ಒಸಿ ಬರಲ್ಲ. ಅದಕ್ಕೆ ಇರಲಿ ಸಾಕ್ಸ್ ಅಂತ ಹಾಕೋತಿದ್ದೆ. ಆಮೇಲೆ ನಮ್ಮ ಅತ್ತೆ ಮಾವ ಬಂದಿದ್ದರು. ನಮ್ಮ ಅತ್ತೆ ಪಾಪು ಜೊತೆ ಆಟ ಆಡಿಕೊಂಡು ಕೂತಿದ್ರು. ಅವಳು ಎದ್ದೇಳ್ತಿರ್ಲಿಲ್ಲ, ಅವಳನ್ನ ಎಬ್ಬಿಸ್ತಾಯಿದ್ರು. ಆಮೇಲೆ ನಮ್ಮ ದೊಡ್ಡಮ್ಮರೆಲ್ಲ ಬಂದಿದ್ದರು. ಆಮೇಲೆ ಪಾಪು ಸ್ವಲ್ಪ ಎದ್ದಿದ್ಲು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮಾವ ಅವಳ ಜೊತೆ ಕಾನ್ವರ್ಸೇಷನ್ ಮಾಡ್ತಾಯಿದ್ರು. ಅವಳಿಗೆ ಇವತ್ತು ಈ ಔಟ್ಫಿಟ್, ರೆಡ್ ಕಲರ್ ಔಟ್ಫಿಟ್ ಹಾಕಿದ್ದೆ. ಅದಾದಮೇಲೆ ಪಾಪು ಎಲ್ಲ ಆಟ ಆಡಿಸ್ಕೊಂಡು ಅವಳನ್ನ ಮಾತಾಡಿಸ್ಕೊಂಡು ನನಗೆ ಪಾಪು ಬಟ್ಟೆ ಎಲ್ಲ ಒಗೆದು ಅಮ್ಮ ತಂದು ಕೊಡ್ತಾರಲ್ವ ಅದನ್ನು ಮರ್ಚ್ಕೊತಿದ್ದೆ. ಅದನ್ನು ಮರ್ಚ್ಕೊಂಡು ಎಲ್ಲನೂ ಎತ್ತಿಟ್ಕೊತಿದ್ದೆ. ಮತ್ತು ಇನ್ನೇನು ಕೆಲಸ ಇರಲ್ಲ, ಅದೇ ಮಾಮೂಲಿ ಕೆಲಸ. ನಮ್ಮ ಅತ್ತೆ ಮಾವನೂ ಬೇಗ ಹೊರಟ್ರು. ಅವ್ರಿಗೆ ಇವತ್ತು ಎಳ್ನೀರು ಇಳ್ಸೋಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಅವರು ಬೇಗ ಹೊರಟ್ಬಿಟ್ರು. ಇನ್ನೇನು ಇಲ್ಲ. ಅದಾದಮೇಲೆ ಬಂದು ಬಟ್ಟೆ ಎಲ್ಲ ಮರ್ಚ್ಕೊತಿದ್ದೆ ಅಲ್ವಾ, ಅವಳು ಏನೋ ಕನ್ವರ್ಸೇಷನ್ ಮಾಡ್ತಿದ್ದ ಹ್ಞೂ ಅಂತ ಅಂದ್ಕೊಂಡು ಅವಳ ಜೊತೆನೂ ನಾನು ಮಾತಾಡಿಕೊಂಡು ಬಟ್ಟೆಗಳನ್ನೆಲ್ಲನೂ ಮರ್ಚ್ಕೊತಿದ್ದೆ. ಆಗ ನಮ್ಮ ಪಾಪು ಪಕ್ಕದಲ್ಲಿರೋದ್ರಿಂದ ನಾನು ಸ್ವಲ್ಪ ಅವಳದು ವಾಯ್ಸ್ ಬರ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್. ಯಾಕೆ ಅಂತಂದರೆ ನೀವು ವೀಡಿಯೋಸ್ ನೋಡಿ ನಮಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ
ನಾನು ವೀಡಿಯೋಸ್ ಮಾಡೋಕ್ಕೆ ನನಗೂ ಖುಷಿ ಆಗೋದು. ಅವತ್ತೆಲ್ಲ ಬಟ್ಟೆ ಎಲ್ಲ ಎತ್ತಿಕ್ಕೊಂಡು ಮಾಮೂಲಿ ನೈಟು ಊಟ ಎಲ್ಲ ಮುಗಿಸಿ ಮಲ್ಕೊಂಡೆ. ಇದು ಮಾರ್ನಿಂಗ್ ಎದ್ಬಿಟ್ಟು ನೋಡಿದ್ರೆ ಅವಾಗ ತಾನೇ ಬಿಸಿಲು ಬರ್ತಾಯಿತ್ತು. ಆಮೇಲೆ ಅಮ್ಮ ಹಾಲು ಮತ್ತು ರಸ್ಕ್ ಕೊಟ್ಟರು. ಅದನ್ನು ತಿಂದ್ಬಿಟ್ಟು ಪಾಪುಗೆ ನೈಲ್ಸ್ ಎಲ್ಲ ಸಖತ್ ಇದಾಗಿತ್ತು ಅಂತ ಬೆಳೆದಿದ್ದು ಅಂತ ನೈಲ್ಸ್ ಕಟ್ ಮಾಡಿದೆ. ಅದಾದಮೇಲೆ ಬೆಡ್ಶೀಟ್ ಎಲ್ಲನೂ ಒದರುತ್ತಿದೆ. ಸಖತ್ ಅಂದರೆ ಸಖತ್ ಧೂಳಾಗ್ಬಿಟ್ಟಿತ್ತು. ಎಲ್ಲನೂ ತೆಗ್ದು ನಮಗೆ ಬೆಡ್ಶೀಟ್ ಕೆಳಗಡೆ ಹಾಸಿಗೆ ಎಲ್ಲ ಇದಾಗ್ಬಿಡುತ್ತೆ ಅಂತ ನಾವು ಕೆಳಗಡೆನೂ ರಬ್ಬರ್ ಮ್ಯಾಟ್ ಹಾಕಿರ್ತೀನಿ. ಅದನ್ನೆಲ್ಲ ತೆಗ್ಯೋಣ ಎಲ್ಲ ಆಲೆ ಎಷ್ಟೊಂದು ದಿನ ಆಯಿತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೆಗಿತಿದ್ದೆ. ಮಾಮೂಲಿ ಬೆಡ್ಶೀಟ್ ಎಲ್ಲ ಆಮೇಲೆ ಮತ್ತೆ ಅದನ್ನೇ ಹಾಸ್ಕೊಂಡೆ. ಮನೆ ತಾನೇ ತೆಗ್ದಿದ್ದೆ ಅಂತ ಅಂದ್ಬಿಟ್ಟು ಅದನ್ನೇ ಹಾಸ್ಕೊಂಡೆ. ನಾನು ಕಿಟಕಿನೂ ತೆಗಿಯಲ್ಲ ಇವಾಗ ಚಳಿ ಅಂದರೆ ಜಾಸ್ತಿ ಥಂಡಿ ಐತೆ ಅಂತ ಅಂದ್ಬಿಟ್ಟು. ಆದರೆ ಆ ಧೂಳು ಅದೆಲ್ಲಿಂದ ಬರುತ್ತೋ ಅಂತಲೇ ಗೊತ್ತಿಲ್ಲ. ಸಖತ್ ಅಂದರೆ ಸಖತ್ ಧೂಳಿರುತ್ತೆ. ಅಲ್ಲೇ ಅದ್ರ ಮೇಲೆ ಮತ್ತೆ ಮಲ್ಕೊತೀವಲ್ವ ಅಂತ ಅಂದ್ಬಿಟ್ಟು ಎಲ್ಲನೂ ಒದರುಬಿಟ್ಟು ಮತ್ತೆ ಹಾಸ್ತಿದ್ದೆ. ಆಮೇಲೆ ನಂದು ನೈಲ್ಸು ಸಖತ್ ಬೆಳ್ಕೊಂಡ್ಬಿಟ್ಟಿತ್ತು. ಅದು ನೈಲ್ಸ್ ಎಲ್ಲ ಕಟ್ ಮಾಡ್ಕೊತಿದ್ದೆ. ನಮಗೆ ಇವಾಗ ನೀರಲ್ಲಿ ಕೈ ಆಡಲ್ವಲ್ಲ, ಅದಕ್ಕೋಸ್ಕರ ನೈಲ್ಸು ಬೇಗ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೈಲ್ಸ್ ಎಲ್ಲ ಅವಳದ್ದು ಕಟ್ ಮಾಡಿಬಿಟ್ಟು ನಾನು ಕಟ್ ಮಾಡ್ಕೊತಿದ್ದೆ. ನಾನು ಅವಳು ಒಂದೇ ದಿನ ಯಾವಾಗಾರ ನೈಲ್ಸ್ ಒಂದೇ ದಿನ ಅವಳಿಗೂ ಕಟ್ ಮಾಡಿಬಿಟ್ಟು ನಾನು ಕಟ್ ಮಾಡ್ಕೊತೀನಿ. ಇಷ್ಟೇ ಇವತ್ತಿನ ದಿನ. ಇದು 2 ಡೇಸ್ದು ಲಾಗ್ ಆಗಿರುತ್ತೆ. ಪ್ಲ್ಯಾನೇ ಇರಲಿಲ್ಲ. ಸಡನ್ನಾಗಿ ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಐ ಹೋಪ್ ನೀವು ಇದನ್ನು ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಪಾಪು ಫೇಸ್ನು ಇನ್ನೂ ಒಂದು ಸ್ವಲ್ಪ ಮಂತ್ ಆದಮೇಲೆ ರಿವೀಲ್ ಮಾಡ್ತೀನಿ. ಅವಳಿಗೂ ಅದೇ ಥರ ಈಗ ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀರಾ, ಅದೇ ಥರ ನಮ್ಮ ಪಾಪುಗೂ ನಿಮ್ಮ ಪ್ರೀತಿ ತೋರಿಸಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅದರೆಲ್ಲ ನಾವು ಇಷ್ಟೇ ಅವತ್ತಿನ ದಿನ ಎಲ್ಲ ಮಾಡಿದ್ದು. ಅವರೂ ಬಂದರು. ಅವ್ರು ಬಂದಮೇಲೆ ಎದ್ದು ಆಟ ಆಡಲೇ ಇಲ್ಲ, ಫುಲ್ ಮಲ್ಕೊಂಡೇ ಬಿಟ್ಟಿದ್ಲು. ಅವರು ಬೇಜಾರು ಮಾಡ್ಕೊಂಡು ಹೋದ್ರು. ಅಲ್ಲಿಂದ ಬಂದಿದ್ದರು. ಆಮೇಲೆ ಲಾಸ್ಟಲ್ಲಿ ಅವ್ರು ಹೋಗ್ಬೇಕಾರೆ ಎದ್ದಿದ್ಲು. ಆಮೇಲೆ ಆಟ ಆಡ್ತಾಯಿದ್ಲು ಅವ್ರ ಜೊತೆ ಮಾತಾಡಿಕೊಂಡು. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಹಾಗೆ ನೆಕ್ಸ್ಟು ಇನ್ನೂ ನನ್ನ ಫ್ರೆಂಡ್ ಬರ್ಡೇದು ವಿಡಿಯೋ ಬರುತ್ತೆ, ಅದನ್ನು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.